ಹೇ ಗಾಯ್ಸ್, ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂಥ ಚಿಕನ್ ರೆಸಿಪಿನ ತೋರಿಸ್ಕೊಡ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ಫಸ್ಟ್ಲಿ ನೀವು ಒಂದು ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಹಾಗೆ ಮೊಸರು ಹಾಕ್ಕೊಂಡು ತಿಕ್ ಪೇಸ್ಟ್ ಮಾಡ್ಕೊಬೇಕು. ನಂತರ ನಾನು ಚಿಕನ್ಗೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ 10 ನಿಮಿಷ ಮುಂಚೆನೇ. ಅದಾದಮೇಲೆ ಏನು ಪೇಸ್ಟ್ ಮಾಡಿರ್ತೀರೋ ಆ ಪೇಸ್ಟ್ನ ನೀವು ಮ್ಯಾರಿನೇಟ್ ಮಾಡಿರೋ ಚಿಕನ್ಗೆ ನೀವು ಈ ರೀತಿ ಕಲಿಸ್ಕೊಬೇಕು. ನೆಕ್ಸ್ಟು ಎಣ್ಣೆ ಕಾದಾದಮೇಲೆ ನೀವು ಇದಕ್ಕೆ ಒಂಚೂರು ಜೀರಿಗೆ ಮತ್ತು ಒಂದು ಚಕ್ಕೆ ಹಾಕ್ಕೊಂಡಾದಮೇಲೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ. ನಂತರ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಈ ಥರ ಆಡಿಸ್ತಿ. ಅದಾದಮೇಲೆ ನೀವು ಏನು ಇಟ್ಕೊಂಡಿರ್ತೀರ ನೋಡಿ ಸೈಡಲ್ಲಿ ಚಿಕನ್ನ ಹಾಕ್ಕೊಬೇಕು. ಅದಾದಮೇಲೆ ನೀವು ಹಸಿ ವಾಸನೆ ಹೋಗೋ ರೀತಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಹೋಗಬೇಕು. ಒಂದು ಸ್ವಲ್ಪ ಹೊತ್ತು ಇದನ್ನು ಕ್ಲೋಸ್ ಮಾಡಿ ಬಿಡೋಣ. ಈ ರೀತಿ ಒಂದು 2 ಮಿನಿಟ್ಸ್ನ ನೀವು ಮುಚ್ಚಿಡಬೇಕು. ಅದಾದಮೇಲೆ ನೀವು ವಾಟರ್ನ ಆ್ಯಡ್ ಮಾಡಬೇಕು. ವಾಟರ್ನ ಆ್ಯಡ್ ಮಾಡಿ ಒಂದು 20 ಮಿನಿಟ್ಸ್ ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು. ಅದಾದಮೇಲೆ ಈ ಒಂದು ದಿಢೀರಂಥ ಚಿಕನ್ ರೆಸಿಪಿ ರೆಡಿ ಆಗುತ್ತೆ ಆ್ಯಂಡ್ ತುಂಬ ಟೇಸ್ಟಿ ಕೂಡ ಇರುತ್ತೆ. ಸಿಂಪಲ್ಲಾಗಿ ನಾನು ಇಂಗ್ರೀಡಿಯೆಂಟ್ಸ್ ಹಾಕಿರ್ಬೋದು, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಸಲ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್.